ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಬೇಲಿಯೇ ಎದ್ದು ಹೋಲಮ್ಮ ಇದ್ದರೆ ಹೇಗೆ, ಈ ಒಂದು ಗಾದೆ ಮಾತು ನಾವು ಇವತ್ತು ಹೇಳುವಂತಹ ಘಟನೆಗೆ ಒಳ್ಳೆಯ ರೀತಿಯಲ್ಲಿ ಹೊಂದಿಕೆ ಆಗುತ್ತೆ. ನಾವು ಹಲವು ಬಾರಿ ಹಲವು ಪ್ರಕರಣಗಳಲ್ಲಿ ಗಮನಿಸಿದಂತಹ ಓರ್ವ ಪೊಲೀಸ್ ಅಧಿಕಾರಿಯ ವಿಚಾರವಾಗಿ ಇವತ್ತು ಈ ಒಂದು ಹಗರಣವನ್ನು ಬಯಲಿಗೆ ಎಳಿತಾ ಇರುವಂಥದ್ದು. ಯೋಗೇಶ್ ಕುಮಾರ್, ಇನ್ಸ್ಪೆಕ್ಟರ್ ಆಗಿದ್ದಂತಹ ಯೋಗೇಶ್ ಕುಮಾರ್ ಅವರನ್ನು ನೀವು ಮರೆತಿರೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ, ನಾವು ನಮ್ಮ ಕರಾವಳಿ ಭಾಗದಲ್ಲಿ ಎಸ್ಪೆಷಲಿ ಧರ್ಮಸ್ಥಳ ಪ್ರಕರಣದಲ್ಲಿ, ಸೌಜನ್ಯ ಪ್ರಕರಣದಲ್ಲಿ ಹಲವು ಕೊಲ್ಯಾಪ್ಸ್ಗಳನ್ನು ಮಾಡಿದಂತಹ ಓರ್ವ ಅಧಿಕಾರಿ ಅಂತ ಗುರುತಿಸ್ಕೊಂಡಂತಹ ಓರ್ವ ಇನ್ಸ್ಪೆಕ್ಟರ್. ಸೊ ಯೋಗೇಶ್ ಕುಮಾರ್ ಅವರ ವಿಚಾರವಾಗಿ ಇವತ್ತು ಮತ್ತೊಂದು ಸುದ್ದಿ ಬರ್ತಾ ಇರುವಂಥದ್ದು. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂತಹ ಒಬ್ಬ ಪೊಲೀಸ್ ಅಧಿಕಾರಿ ದರೋಡೆ ಮತ್ತು ಕಿಡ್ನ್ಯಾಪ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ನಾವು ಯಾರನ್ನು ನಂಬಬೇಕು? ಸೊ ಈ ಒಂದು ಪ್ರಕರಣದ ಬಗ್ಗೆ ಏನು ಮಾಹಿತಿ ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಯುವಂತಹ ಒಂದು ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಬೆಂಗಳೂರಿನ HSR ಲೇಔಟ್ನ SJ ಪಾರ್ಕ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದ ಯೋಗೇಶ್ ಕುಮಾರ್ ಅವರು ಈಗ ಅಮಾನತುಗೊಂಡಿದ್ದಾರೆ. ಇವರ ಮೇಲೆ ಕೇಳಿ ಬರ್ತಾ ಇರುವಂತಹ ಆರೋಪ ಸಾಮಾನ್ಯವಾದದ್ದಂತೂ ಖಂಡಿತ ಅಲ್ಲ. ಹಣಕ್ಕಾಗಿ ವ್ಯಕ್ತಿಯೊಬ್ಬನನ್ನು ಅಪಹರಿಸಿ ಕಿಡ್ನ್ಯಾಪ್ ಮಾಡಿ ಬೆದರಿಕೆ ಹಾಕಿ ಹಣ ದೋಚಿದಂತಹ ಗಂಭೀರ ಪ್ರಕರಣ, ಡಕಾಯಿಟ್ ಪ್ರಕರಣದಲ್ಲಿ ಇವರ ಕೈವಾಡ ಇರುವುದು ಪತ್ತೆಯಾಗಿದೆ. ವರದಿಗಳ ಪ್ರಕಾರ ಈ ಇನ್ಸ್ಪೆಕ್ಟರ್ ಒಂದು ಗ್ಯಾಂಗ್ನ ಜೊತೆ ಸೇರಿಕೊಂಡು ಸಂಚನ್ನು ರೂಪಿಸಿದರು. ಒಬ್ಬ ವ್ಯಕ್ತಿಯನ್ನು ಅಕ್ರಮವಾಗಿ ಕೂಡಿ ಹಾಕಿ ಅವರಿಂದ ಲಕ್ಷಾಂತರ ರೂಪಾಯಿ ಹಣವನ್ನು ವಸೂಲಿ ಮಾಡಲು ಯತ್ನ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಇದೆ. ಇಲಾಖೆಯ ಉನ್ನತ ಅಧಿಕಾರಿಗಳು ನಡೆಸಿದ ಪ್ರಾಥಮಿಕ ತನಿಖೆಯಲ್ಲಿ ಇನ್ಸ್ಪೆಕ್ಟರ್ ಯೋಗೇಶ್ ಕುಮಾರ್ ಅವರ ಪಾತ್ರ ಇರುವುದು ದೃಢಪಟ್ಟಿದೆ. ಈ ಬೆನ್ನಲ್ಲೇ ನಗರದ ಪೊಲೀಸ್ ಆಯುಕ್ತರು ಶಿಸ್ತು ಕ್ರಮ ಜರುಗಿಸಿದ್ದು ಇನ್ಸ್ಪೆಕ್ಟರ್ ಅವರನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಅಮಾನತುಗೊಳಿಸಿದ್ದಾರೆ. ಕೇವಲ ಅಮಾನತು ಮಾತ್ರವಲ್ಲದೆ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಕೂಡ ದಾಖಲಾಗಿರುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇರುವಂಥದ್ದು. ಪೊಲೀಸ್ ಇಲಾಖೆಯಲ್ಲಿ ಇಂತಹ ಕಪ್ಪು ಚುಕ್ಕಿಗಳು ಇಡೀ ಇಲಾಖೆಯ ಗೌರವಕ್ಕೆ ಧಕ್ಕೆ ತರ್ತಾವೆ. ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಎಷ್ಟೋ ಪೊಲೀಸರ ನಡುವೆ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವಂತಹ ಇಂತಹ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಕಿಡ್ನ್ಯಾಪ್ ಮತ್ತು ದರೋಡೆ ಪ್ರಕರಣದಲ್ಲಿ ಭಾಗಿಯಾದ ಆರೋಪದ ಮೇಲೆ SJ ಪಾರ್ಕ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ BC ಯೋಗೇಶ್ ಕುಮಾರ್ ನಾಯಕ್ ಅವರನ್ನು ಅಂದಿನ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅಮಾನತುಗೊಳಿಸಿದರು. ಆಗಸ್ಟ್ 19, 2020ರಂದು ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣದ ಬಳಿ ಶಿವಕುಮಾರ ಸ್ವಾಮಿ ಮತ್ತು ದರ್ಶನ್ ಎಂಬ ಇಬ್ಬರು ವ್ಯಕ್ತಿಗಳನ್ನು ಅಪಹರಿಸಿ ಅವರಿಂದ 26.5 ಲಕ್ಷ ರೂಪಾಯಿ ಹಣವನ್ನು ದರೋಡೆ ಮಾಡಲಾಗಿತ್ತು. ಅವರು ಗುಬ್ಬಿ ಮೂಲದ ಉದ್ಯಮಿ ಮೋಹನ್ ಎಂಬುವರ ಜೊತೆಗೆ ಕೆಲಸಗಾರರಾಗಿದ್ದರು. ಈ ದರೋಡೆ ಪ್ರಕರಣದಲ್ಲಿ ಅದೇ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಜೀವನ್ ಕುಮಾರ್ ಮತ್ತು 5 ಭಾಗಿಯಾಗಿದ್ದರು. ದರೋಡೆ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಇವರೆಲ್ಲರೂ ಇನ್ಸ್ಪೆಕ್ಟರ್ ಯೋಗೇಶ್ ನಾಯಕ್ ಅವರನ್ನು ಭೇಟಿಯಾಗಿದ್ದರು ಅಂತ ತನಿಖೆಯಿಂದ ತಿಳಿದು ಬಂದಿರುವಂಥದ್ದು. ದರೋಡೆ ಮಾಡಿದ ಹಣದಲ್ಲಿ ಇನ್ಸ್ಪೆಕ್ಟರ್ ಯೋಗೇಶ್ ನಾಯಕ್ ಅವರು 8 ಲಕ್ಷ ರೂಪಾಯಿಯನ್ನು ಪಡೆದಿದ್ದರು ಮತ್ತು PSI ಆಗಿದ್ದಂತಹ ಜೀವನ್ ಕುಮಾರ್ಗೆ 5 ಲಕ್ಷ ರೂಪಾಯಿಯನ್ನು ನೀಡಿದರು ಅಂತ ಕೂಡ ಆರೋಪವನ್ನು ಮಾಡಲಾಗ್ತಾ ಇದೆ. ಉಳಿದ ಹಣವನ್ನು ಇತರ ಆರೋಪಿಗಳು ಹಂಚಿಕೊಂಡಿದ್ದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ PSI ಜೀವನ್ ಕುಮಾರ್ ಮತ್ತು ಅವರ ತಂಡವನ್ನು ಬಂಧನ ಕೂಡ ಮಾಡಲಾಗಿತ್ತು. ಇನ್ಸ್ಪೆಕ್ಟರ್ ಯೋಗೇಶ್ ನಾಯಕ್ ಅವರು ಬಂಧನದಿಂದ ತಪ್ಪಿಸಿಕೊಳ್ಳಲು ನ್ಯಾಯಾಲಯದಿಂದ ನಿರೀಕ್ಷಣಾ ಜಾಮೀನನ್ನು ಕೂಡ ಪಡ್ಕೊಂಡಿದ್ದರು. ಒಟ್ಟಾರೆಯಾಗಿ ಸಾರ್ವಜನಿಕರ ರಕ್ಷಣೆ ಮಾಡಬೇಕಾದಂತಹ ಪೊಲೀಸ್ ಅಧಿಕಾರಿಗಳೇ ದರೋಡೆಕೋರರೊಂದಿಗೆ ಕೈ ಜೋಡಿಸಿ ಹಣ ಲೂಟಿ ಮಾಡಿದ ಗಂಭೀರ ಪ್ರಕರಣ ಇದಾಗಿತ್ತು. ಇನ್ಸ್ಪೆಕ್ಟರ್ ಯೋಗೇಶ್ ನಾಯಕ್ ಅವರು ಈ ಠಾಣೆಗೆ ವರ್ಗಾವಣೆಯಾಗಿ ಬಂದ ಕೇವಲ 5 ದಿನಗಳಲ್ಲಿ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದರು ಎನ್ನುವಂತಹ ವಿಚಾರ ಕೂಡ ಇಲ್ಲಿ ಗಮನಾರ್ಹವಾಗಿ ನಾವು ಗಮನಿಸಲೇಬೇಕಾದಂಥದ್ದು. ಇನ್ಸ್ಪೆಕ್ಟರ್ ಯೋಗೇಶ್ ಕುಮಾರ್ ಅವರ ವಿಚಾರವನ್ನು ನಾವು ಗಮನಿಸ್ತಾ ಹೋದರೆ, ಅವರು ಯಾವಾಗ ತಮ್ಮ ಅಧಿಕಾರಕ್ಕೆ ತಮ್ಮ ಈ ಒಂದು ಕೆಲಸಕ್ಕೆ ಜಾಯಿನ್ ಹಾಕ್ಕೊಂಡಿದ್ರು ಆವತ್ತಿನಿಂದ ಒಂದಲ್ಲ ಒಂದು ವಿಚಾರದಲ್ಲಿ ಹಲವು ಹಗರಣಗಳನ್ನು ಮೈ ಮೇಲೆ ಎಳ್ಕೊಂಡು ಬಂದವರು. ಆರಂಭಿಕ ಹಂತದಲ್ಲಿ ಬೆಳ್ತಂಗಡಿಯಲ್ಲಿ PSI ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಇದೇ ಯೋಗೇಶ್ ಕುಮಾರ್ ನಾಯಕ್ ಅವರು ಆ ಒಂದು ಸಂದರ್ಭದಲ್ಲಿ ಅಂದರೆ 2012ರಲ್ಲಿ ನಡೆದಂತಹ ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರ ಪ್ರಕರಣದಲ್ಲಿ ಆ ಒಂದು ಪ್ರಕರಣವನ್ನು ಹಾದಿ ತಪ್ಪುವಂತೆ ಮಾಡಿದಂತಹ ಆ ಒಂದು ಅಧಿಕಾರಿಗಳಲ್ಲಿ ಪ್ರಮುಖ ಪಾತ್ರವನ್ನು ಈ ಒಂದು ಯೋಗೇಶ್ ಕುಮಾರ್ ಕೂಡ ವಹಿಸ್ಕೊಂಡಿದ್ರು. ಸೊ ಆ ಒಂದು ಕಾರಣಕ್ಕೆ ಇವಾಗ 14
14 ವರ್ಷಗಳಾಯಿತು ಆ ಒಂದು ಪ್ರಕರಣವೇ ಅಸ್ತಿತ್ವದಲ್ಲೇ ಇಲ್ಲದಂತೆ ಮಾಡುವುದಕ್ಕೆ ಅದು ಸಹಕಾರಿಯಾಗಿತ್ತು. ಮಾತ್ರ ಅಲ್ಲ, ಆರೋಪಿಗಳನ್ನು ರಕ್ಷಣೆ ಮಾಡೋದಕ್ಕೆ ಕೂಡ ಇದು ಬಹಳಷ್ಟು ಉಪಕಾರಿಯಾಗಿತ್ತು. ಸ್ನೇಹಿತರೆ, ಇಷ್ಟೊಂದು ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ಕೂಡ ಇಷ್ಟೊಂದು ಹಗರಣಗಳಲ್ಲಿ ಭಾಗಿಯಾಗಿದ್ದರೂ ಕೂಡ ಮತ್ತೆ ಯಾಕೆ ಅವರನ್ನು ಅಮಾನತು ಮಾಡಿ 6 ತಿಂಗಳು ಅಮಾನತಿನಲ್ಲಿಟ್ಟು ನಂತರ ಮತ್ತೆ ಇದೇ ಪೊಲೀಸ್ ವ್ಯವಸ್ಥೆಗೆ ಅವರನ್ನು ಕರ್ಕೊಳ್ಳುವಂತಹ ಒಂದು ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಸೊ ಇಂತಹ ಒಂದು ಭ್ರಷ್ಟ ಅಧಿಕಾರಿಗಳನ್ನು ಕಿತ್ತೊಗೆದು ಅವರನ್ನು ಜೈಲಿಗಟ್ಟಿ ಅವರಿಗೆ ಬೇಕಾದಂತಹ ಕಠಿಣ ಕಾನೂನು ಶಿಕ್ಷೆಗಳನ್ನು ಒಳಪಡಿಸುವುದರ ಹೊರತು ಇವರು ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.